Hi sir, good evening. My name is Gangaraju K. Working as a training coordinator cum facilitator. ಸೊ ನಾನಿಲ್ಲಿ 1 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಕೋಆರ್ಡಿನೇಟರ್ ಆಗಿ. ಇಲ್ಲಿಗೆ ಈ ಒಂದು ಟ್ರೈನಿಂಗಲ್ಲಿ 130 ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಟ್ರೈನಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೊಂದು 30 ಸ್ಟೂಡೆಂಟ್ಸ್ಗೆ ನಾವು ಅಗೈನ್ ಪ್ಲೇಸ್ಮೆಂಟ್ ಮಾಡೋಕ್ಕೆ ರೆಡಿ. ಸೊ ಇದು ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟು 3 ಮಂತ್ಸ್ ಇರುತ್ತೆ. 3 ಮಂತ್ಸ್ಗೆ ಒಂದು ಬ್ಯಾಚ್. ಸೊ ಆ ಥರ ಎಂಟೈರ್ 1 ಇಯರ್ಗೆ ಆ ಒಂದು ಟಾರ್ಗೆಟನ್ನ ನಾವು ಮುಗಿಸ್ಕೊತೀವಿ. ಪ್ಲಸ್ ಮೊಬಿಲೈಸೇಷನ್ ಕೂಡ ಮಾಡ್ತೀವಿ. ರೂರಲ್ ಸೈಡ್ ಯಾರು ರೂರಲ್ ಸೈಡಲ್ಲಿ ಅನ್ಎಂಪ್ಲಾಯ್ಸ್ ಇರ್ತಾರೆ ಅಂಥವ್ರಿಗೆ ನಾವು ಮೊಬಿಲೈಸೇಷನ್ ಮಾಡಿ ಅಂಥ ಕ್ಯಾಂಡಿಡೇಟ್ನ ಚೂಸ್ ಮಾಡಿ ಕರ್ಕೊಂಡ್ಬಂದು 3 ಮಂತ್ಸ್ ನಾವು ಟ್ರೈನಿಂಗ್ ಸೆಂಟ್ರಲ್ಲಿ ಅವರಿಗೆ ಸುಮಾರು ಕಂಟೆಂಟ್ಸನ್ನು ಟೀಚ್ ಮಾಡ್ತೀವಿ. ಲೈಕ್ ಏನು ಈಗ ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಇಂಟರ್ವ್ಯೂ ಸ್ಕಿಲ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಬೇಸಿಕ್ ಇಂಗ್ಲೀಷ್ ಆಗಿರ್ಬೋದು, ರೀಟೇಲ್ ಸ್ಕಿಲ್ಸ್ ಆಗಿರ್ಬೋದು, ಆಮೇಲೆ ಲೈಫ್ ಸ್ಕಿಲ್ಸ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್ ಎಮೋಷನ್ಸ್. ಸೊ ಈ ಥರ ಕಂಟೆಂಟ್ಸ್ನ ನಾವು 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಅವರಿಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀವಿ. ಜಾಬ್ ನೆಸೆಸಿಟಿ ಇರೋರಿಗೆ ಅಂಥವ್ರನ್ನ ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಇದು 3 ಮಂತ್ಸ್ಗೆ ಒಂದ್ಸಲ ಒಂದೊಂದು ಬ್ಯಾಚ್ಗೆ ಕಂಪ್ಲೀಟ್ ಮಾಡ್ತೀವಿ. ಇದು ತುಂಬ ಉಪಯುಕ್ತವಾದಂತಹ ಕೆಲಸ. ಯಾಕಂದರೆ ಇಂಥ ರೂರಲ್ ಸೈಡಲ್ಲಿ ಗೌರ್ಮೆಂಟ್ ಕೂಡ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮ್ಮ NGO ಸಂಸ್ಥೆ ಆದಂಥ ಔಟ್ರೀಚ್ ಸಂಸ್ಥೆ ಈ ಕೆಲಸ ಮಾಡ್ತಾ ಇದೆ. ಯಾಕಂತಂದರೆ ಗೌರ್ಮೆಂಟ್ ಈ ಥರ ಟ್ರೈನಿಂಗ್ ಸೆಂಟರ್ಸ್ ಓಪನ್ ಮಾಡಿದ್ರು ಕೂಡ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಹೆಸರಿಗೆ ಮಾತ್ರ ಇರುತ್ತೆ. 1 ಅವರ್ 2 ಅವರ್ ಟೈಪಿಂಗು ಅದು ಇದು ಕಲಿಸ್ಕೊಡ್ತಾರೆ. ಅನ್ಹ್ಯಾಪಿಯಾಗಿ ಹೊರಗಡೆ ಬರ್ತಾರೆ. ಅವ್ರಿಗೆ ಪ್ಲೇಸ್ಮೆಂಟ್ ಕೊಡಲ್ಲ. ಬಟ್ ನಮ್ಮದ್ರಲ್ಲಿ ಹೇಗೆ ಅಂತಂದರೆ ಟ್ರೈನಿಂಗು ಕೊಡ್ತೀವಿ, ಪ್ಲೇಸ್ಮೆಂಟು ಒದಗಿಸ್ಕೊಡ್ತೀವಿ, ಅವ್ರಿಗೆ ಟ್ರೈನಿಂಗ್ ಸರ್ಟಿಫಿಕೇಟು ಕೊಡ್ತೀವಿ. ಇದು ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ರೂರಲ್ ಯೂತ್ಸ್ಗೆ. ಸುಮಾರು ಜನ ಪ್ಲೇಸ್ಮೆಂಟಲ್ಲಿ ಇದ್ದಾರೆ, ಅವ್ರು ಹ್ಯಾಪಿಯಾಗಿದ್ದಾರೆ. ಪ್ಯಾರೆಂಟ್ಸ್ ಮೀಟಿಂಗ್ ಮಾಡ್ತೀವಿ. ನಾವು ಪ್ಯಾರೆಂಟ್ಸ್ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ ಎವ್ರಿ ಮಂತ್. ಇಂಡಸ್ಟ್ರಿಯಲ್ಗೆ ವಿಸಿಟ್ ಹೋಗ್ತೀವಿ. ಸೊ ಯಾರಿಗೆ ಯಾವ ಥರ ಜಾಬ್ ಬೇಕಾಗುತ್ತೆ ಅಂತಕ್ಕಂತಹ ಇಂಡಿವಿಜುವಲ್ ನಾವು ಅಟೆನ್ಷನ್ ಕೊಡ್ತೀವಿ. ಎವ್ರಿ ಪರ್ಸನ್ಸ್ಗೆ ಇಂಡಿವಿಜುವಲ್ ಇಂಟ್ರಾಕ್ಟ್ ಮಾಡಿ ಅವ್ರಿಗೆ ಯಾವ ಜಾಬ್ ಸೂಟಬಲ್ ಆಗುತ್ತೆ ಅಂತದನ್ನು ನಾವು ಮನನಿಗೆ ತಗೊಂಡು ಅವ್ರಿಗೆ ಎಂಥ ಜಾಬನ್ನು ರೀಟೇಲ್ ಸೆಕ್ಟರ್ ಆಗಿರ್ಬೋದು, ಕಂಪನಿ ಸೈಡ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಡೇಟಾ ಎಂಟ್ರಿ ಆಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಬೋದು, ಇಂಥ ಸೆಕ್ಟರ್ಗಳಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡೋದಕ್ಕೆ ಮಾಡಿದ್ದೀವಿ, ಮಾಡ್ಕೊಡ್ತಾ ಇದ್ದೀವಿ. ಔಟ್ರೀಚ್ ಸಂಸ್ಥೆ ಅನ್ನೋದು ನಾನ್ ಪ್ರಾಫಿಟೇಬಲ್ ಸಂಸ್ಥೆ. ಅದು ತನಗಾಗಿ ಏನೂ ಮಾಡ್ಕೊತಾ ಇಲ್ಲ, ಸರ್ವಿಸ್ ಕೊಡ್ತಾ ಇದೆ, ಸೋಷಿಯಲ್ ಸರ್ವಿಸ್. ಯಾರು BPL ಕಡೆ ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇದ್ದಾರೆ ಅಂಥವ್ರಿಗೆ ಸಪೋರ್ಟ್ ಕೊಡ್ತಾ ಇದೆ. ಯಾಕೆ ಅಂತಂದರೆ ಈಗ ಯೂತ್ಸ್ಗೆ ಕೊಡ್ತಾ ಇದೆ. ರೂರಲಲ್ಲಿ ಅವ್ರಿಗೆ ಮನೆಗಳಲ್ಲಿ ಯಾವ ಥರ ಪರಿಸ್ಥಿತಿ ಇರುತ್ತೆ ಅಂತ ಗೊತ್ತಾಗಲ್ಲ. ಅಂಥವ್ರಿಗೆ ನಮ್ಮ ಸಂಸ್ಥೆ ಏನು ಮಾಡ್ತಿದೆ, ಹುಡುಕಿ ಕರ್ಕೊಂಡ್ಬಂದು ಅಂಥವ್ರಿಗೆ ಏನು ಎಂಪ್ಲಾಯ್ಡ್ ಆಗಿ ಮಾಡ್ತಿದೆ. ಅದೇ ರೀತಿ ಅಗ್ರಿಕಲ್ಚರ್ಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ತಿದೆ ಔಟ್ರೀಚ್ ಸಂಸ್ಥೆ. ಇಂಥದನ್ನೆಲ್ಲ ನಮ್ಮ ಔಟ್ರೀಚ್ ಸಂಸ್ಥೆ ಮಾಡ್ತಾ ಇದೆ. ಔಟ್ರೀಚ್ ಸಂಸ್ಥೆ ನಮ್ಮ ರೂರಲ್ ಏರಿಯಾದಲ್ಲಿ ಇಷ್ಟೊಂದು ಸಹಾಯ ಮಾಡ್ತಿದೆ. ಅದಕ್ಕೋಸ್ಕರ ನಾವು ಔಟ್ರೀಚ್ ಸಂಸ್ಥೆಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.